ಬಡವರ ಬಾದಾಮಿ ಭರ್ಜರಿ ಮಾರಾಟ. ಬಸವನಗುಡಿಯಲ್ಲಿ ಜನವೋ ಜನ, ಸಿಲಿಕಾನ್ ಸಿಟಿಯಲ್ಲಿ ಕಡಲೆಕಾಯಿ ಪರಿಷೆ. ಬೆಂಗಳೂರಿನಲ್ಲಿ ಐತಿಹಾಸಿಕ ಕಡಲೆಕಾಯಿ ಪರಿಷೆ ಇಂದು ಆರಂಭ ಆಗಿದೆ. ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಭರ್ಜರಿಯಾಗಿ ಕಡಲೆಕಾಯಿ ಪರಿಷೆ ಭರ್ಜರಿಯಾಗಿ ನಡೀತಾ ಇದೆ. ಬಸವನಗುಡಿಯಲ್ಲಿರೋ ಬುಲ್ ಟೆಂಪಲ್ ಬಳಿ ಈ ಪರಿಷೆ ನಡೀತಾ ಇದೆ. ಸಾಂಪ್ರದಾಯಿಕ ಕಡಲೆಕಾಯಿ ಪರಿಷೆ ಜೊತೆಗೆ ದೊಡ್ಡ ಗಣಪನಿಗೆ 3 ದಿನಗಳ ಕಾಲ ವಿಶೇಷ ಪೂಜೆ ನೆರವೇರಲಿದೆ. ಇನ್ನು ಪರಿಷೆ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ಕಡಲೆಕಾಯಿ ಹೊತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಜನತೆ ಕೂಡ ಮುಗಿಬಿದ್ದು ಕಡಲೆಕಾಯಿ ಖರೀದಿಸ್ತಾ ಇದ್ದಾರೆ. ಪರಿಷೆ ಹಿನ್ನೆಲೆಯಲ್ಲಿ ರಸ್ತೆ ಸಂಚಾರ ಮಾರ್ಗ ಬದಲಾಯಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಂದಿನಿ ಅವರಿಂದ. ನಂದಿನಿ, ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಜನರಿಂದ ಉತ್ತಮ ರೆಸ್ಪಾನ್ಸ್ ಏನೋ ಸಿಕ್ಕಿದೆ ಕಡಲೆಕಾಯಿ ಪರಿಷೆಗೆ. ಆದರೆ ಈ ಕಡಲೆಕಾಯಿ ಪರಿಷೆಯ ಆರಂಭದ ಕ್ಷಣಗಳು ಹೇಗಿದ್ವು? ಅರವಿಂದ್, ನೋಡುಗರಿಗೆ ಸಾಕಷ್ಟು ರೋಮಾಂಚನ ಹಾಗೂ ಅದ್ಭುತ ಅನುಭವ ನೀಡಿದಂತಹ ಕಡಲೆಕಾಯಿ ಪರಿಷೆ ಅಂತಾನೆ ಹೇಳ್ಬೋದು. ಬಡವರ ಬಾದಾಮಿ ಕಡಲೆಕಾಯಿಗೆ ಇವತ್ತು ಸಾಕಷ್ಟು ಡಿಮ್ಯಾಂಡ್ ಇತ್ತು. ಮಾಗಡಿ ಮೂಲದಿಂದ, ಬೆಂಗಳೂರಿನ ಗ್ರಾಮಾಂತರದ ಮಾಗಡಿ ಮೂಲ ಹಾಗೂ ಅನೇಕ ಕಡೆಗಳಿಂದ ಬಂದಂತಹ ಸಾವಿರಾರು ಕಡಲೆಕಾಯಿಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಇವತ್ತು ಅದ್ಭುತವಾದ ಇನಾಗ್ರೇಷನ್ ಆಯಿತು ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಮುಖ್ಯ ಅತಿಥಿಗಳಾಗಿ ಬಂದಿದ್ದಂತಹ ಅಶೋಕ್ ಕಡಲೆಕಾಯಿ ಪರಿಷೆಗೆ ದೊಡ್ಡ ಗಣಪನಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ರು. ತದನಂತರ ಬಸವನಿಗೆ ಬಸವನಿಗೆ ಇಲ್ಲಿ ಪೂಜೆ ಸಲ್ಲಿಸಿ ಒಂದು ಪ್ರದಕ್ಷಿಣೆಯ ನಂತರ ಹೊರಬಂದು ಬಸವನ ಒಂದು ಚಿಕ್ಕ ಮೂರ್ತಿಯ ತುಲಾಭಾರ ಸಹ ಮಾಡಿದ್ರು. ಅದು ಕಡಲೆಕಾಯಿಯಲ್ಲಿ ತುಲಾಭಾರ ಮಾಡಿ ತದನಂತರ ಉಳಿದ ಕಡಲೆಕಾಯಿನ ಜನರಿಗೆ ಅಲ್ಲಿದ್ದಂತಹ ಎಲ್ಲಾ ಸಾರ್ವಜನಿಕರಿಗೆ ಹಂಚುವ ಮೂಲಕ ವಿಶೇಷವಾಗಿ ಕಡಲೆಕಾಯಿ ಪರಿಷೆಗೆ ಆರಂಭ ನೀಡಿದ್ದಾರೆ. ಬಿಬಿಎಂಪಿಯ ಸದಸ್ಯರಾದರೂ ಸಾಕಷ್ಟು ಜನ ಭಾಗವಹಿಸಿದ್ರು. ಇನ್ನು ಮೇಯರ್ ಶಾರದಮ್ಮ ಸಹ ಆಗಮಿಸಿದ್ರು. ಅರವಿಂದ್. ಓಕೆ ನಂದಿನಿ, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ.